ಫ್ರೆಂಡ್ಸ್, ನಾನು ಮತ್ತು ಅದ್ವೈತ್ ಇವತ್ತು ಬಳ್ಳಿಗಾವಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನೋಡಿ, ಅದ್ವೈತ್ ಯಾವಾಗ್ಲೂ ಹೋಗ್ಬೇಕಾದ್ರೆ ಅವನು ತಾಯಿ ಹಿಡ್ಕೊಂಡೇ ಬರ್ತಾನೆ. ಇವಾಗ ಟೈಮ್ ಅರೌಂಡ್ 7:25 ಆಗಿದೆ. ಸೊ ಬನ್ನಿ ನೋಡೋಣ ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದೀವಿ ಅದ್ವೈತ್ ನಾವು ಇವಾಗ? ಬೆಳಗಿನ ಜಾವದ ವೆದರ್ ತುಂಬಾನೇ ಚೆನ್ನಾಗಿತ್ತು. ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಇದ್ದಿಲ್ಲ. ಸೊ ಹಾಗೇನೆ ಹೋಗ್ಬೇಕಾದ್ರೆ ಅಲ್ಲೇ ನಿಯರ್ ಬೈ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಡೀಸೆಲ್ನ ಫಿಲ್ಅಪ್ ಮಾಡ್ಕೊಂಡು ಹೋದ್ವಿ. ರೋಡ್ ಸೈಡಲ್ಲಿ ಈಗ ಯಾರೋ ಒಬ್ರು ದುಂಡು ಮಲ್ಗೆನ ಮಾರ್ತಾ ಇದ್ರು, ಅವ್ರ ಹತ್ರ ಪರ್ಚೇಸ್ ಮಾಡಿದ್ವಿ. ಸೊ ಎನಿವೇಸ್ ಲೈಕಿಗೆ ಮೂವ್ ಆಗ್ತಾ ನಮ್ಮ ದಾರಿಯಲ್ಲಿ ಫಾಗ್ ಜಾಸ್ತಿ ಆಗ್ತಾ ಹೋಯಿತು. ಬರ್ತಾ ಬರ್ತಾ ಶಿಕಾರಿಪುರ ಎಂಟ್ರ್ ಆಗ್ತಿದ್ದಂಗಂತೂ ಸಿಕ್ಕಾಪಟ್ಟೆ ಫಾಗ್ ಶುರುವಾಗೋಯ್ತು. ಎದುರುಗಡೆ ವೆಹಿಕಲ್ಸ್ ಏನು ಅಷ್ಟು ಸರಿಯಾಗಿ ಕಾಣ್ತಾ ಇದ್ದಿಲ್ಲ. ವಿಸಿಬಿಲಿಟಿ ತುಂಬಾ ಡಲ್ ಇತ್ತು. ಸೊ ಶಿಕಾರಿಪುರ ರೀಚ್ ಆಗೋದ್ರಲ್ಲಿ ಅರೌಂಡ್ 8:30 ಏನೋ ಆಗೋಗ್ಬಿಟ್ಟಿತ್ತು. ಶಿಕಾರಿಪುರದಿಂದ ಮುಂದೆ ನಿಮಗೆ ಉಡುತಡಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಅಕ್ಕಮಹಾದೇವಿ ಜನನವಾಗಿದ್ದರು. ಸೊ ಅವರ ಒಂದು ಸ್ಟ್ಯಾಚ್ಯೂನ ಇಲ್ಲಿ ಕಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಆ ಪ್ಲೇಸ್ಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇದಾದ ನಂತರ ಶಿರಾಳಕೊಪ್ಪ ಪ್ಲೇಸಲ್ಲಿ ಹೂ ಮಾರ್ತಾಯಿದ್ರು. ಸೊ ಅಲ್ಲೇ ದೇವರಿಗೆ ಅಂತ ಹೂನ ಪರ್ಚೇಸ್ ಮಾಡಿದ್ವಿ. ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಇದು ಬಂದುಬಿಟ್ಟು ಶಿರಾಳಕೊಪ್ಪದಿಂದ ಅರೌಂಡ್ 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ದೇವಸ್ಥಾನದ ರಥಗಳು. ಸೊ ರೀಸೆಂಟಾಗಿ ಜಾತ್ರೆ ಆಗಿತ್ತು. ಜಾತ್ರೆ ಮುಗಿದಾದ ಮೇಲೆ ದೇವಸ್ಥಾನದ ಮುಂದೆ ಈ ಥರ ರಥವನ್ನು ನಿಲ್ಲಿಸಿದ್ದಾರೆ. ಸೊ ದೇವಸ್ಥಾನದ ಬಳಿ ಇರ್ತಕ್ಕಂಥ ಒಂದು ಸಣ್ಣ ಅಂಗಡಿಯಲ್ಲಿ ತೆಂಗಿನಕಾಯಿನ ನಾವು ಪರ್ಚೇಸ್ ಮಾಡಿಬಿಟ್ಟು ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಕೊಡ್ತೀವಿ. ಸೊ ಬನ್ನಿ ನೋಡೋಣ ದೇವಸ್ಥಾನ ಯಾವ ಥರ ಇದೆ ಅಂತ. ಸೊ ಇದು ಬಂದುಬಿಟ್ಟು ದೇವಸ್ಥಾನದ ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ನೀವು ಇಲ್ಲಿ ನೋಡ್ಬೋದು, ತುಂಬಾ ಸಖತ್ತಾಗಿದೆ ದೇವಸ್ಥಾನ. ಮತ್ತು ಎಂಟೈರ್ ಸ್ಟೋನ್ಸಿಂದಾನೇ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಮತ್ತು ಆ್ಯಂಬಿಯನ್ಸ್ ಕೂಡ ತುಂಬ ಸೂಪರಾಗಿದೆ. ಔಟ್ಸೈಡ್ ಲೈಕ್ ನೀವೇನಾದರೂ 1 ಡೇ ಟ್ರಿಪ್ ಈ ಥರ ಬಂದ್ರೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿ ಹೋಗ್ಬೋದು. ಸೊ ಲೈಕ್ ದೇವಸ್ಥಾನದ ಮೇಲಿರ್ತಕ್ಕಂತಹ ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಆಮೇಲೆ ಸ್ಟೋನ್ ವರ್ಕ್ಸ್ ಎಲ್ಲದೂ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಾಣ ಮಾಡಿದರು. ಸೊ ಬಳ್ಳಿಗಾವಿ ಬಂದುಬಿಟ್ಟು ದಕ್ಷಿಣ ಕಾಶಿ ಅಂತಲೇ ಒಂದು ಪ್ರಸಿದ್ಧವಾದಂತಹ ಪ್ಲೇಸ್ ಆಗಿತ್ತು. ಇದು ಶಿವನಿಗೆ ಅರ್ಪಿತವಾದಂತಹ ದೇವಾಲಯ ಆಗಿರುತ್ತೆ. ಸೊ ಶಿವನ ಮುಂದೆ ಯಾವಾಗಲೂ ನಂದಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಬಸವಣ್ಣ. ಸೊ ಇದು ನಂದಿಯ ಒಂದು ಕಲ್ಲಿನ ವಿಗ್ರಹದಲ್ಲಿ ಕೆತ್ತಾರೆ. ಸೊ ಈಗ ಆ್ಯಕ್ಚುಲಿ ಇದಕ್ಕೆಲ್ಲ ಲೈಕ್ ಅಲಂಕಾರವನ್ನು ಮಾಡಿದ್ದಾರೆ ಜಾತ್ರೆ ಅಂತ. ಬಟ್ ನಾರ್ಮಲ್ ಡೇಸಲ್ಲಿ ಬಂದರೆ ನೀವು ಇಲ್ಲಿ ಕಲ್ಲಿನ ಒಂದು ಬಸವಣ್ಣವನ್ನು ನೋಡ್ಬೋದು. ಹಾಗೆಯೇ ನೀವೇನಿಲ್ಲಿ ನೋಡ್ತಾ ಇದ್ದಲ್ಲ, ಎಲ್ಲ ಪಿಲ್ಲರ್ಸು ಕೂಡ ಸ್ಟೋನಲ್ಲೇ ಮಾಡಿರ್ತಕ್ಕಂತಹದ್ದು. ಮತ್ತು ಅದರ ಎದುರುಗಡೆಗೆ ಗರ್ಭಗುಡಿಯಲ್ಲಿ ಲಾರ್ಡ್ ಶಿವ ಇದ್ದಾರೆ. ಅಂದರೆ ನಮ್ಮ ಪರಮೇಶ್ವರನಿಗೆ ಒಂದು ಅರ್ಪಿತವಾದಂತಹ ದೇವಸ್ಥಾನ. ಸೊ ಇದಕ್ಕೆ ಕೇದಾರೇಶ್ವರ ಅಂತ ಕರೀತಾರೆ ಆ್ಯಕ್ಚುಲಿ. ಸೊ ಈ ಥರ ಲೈಕ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಶಿವಲಿಂಗ ಇರುತ್ತೆ. ಸೊ ಶಿವಲಿಂಗವಿನ ಮೇಲೆ ಪರಮೇಶ್ವರನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಸೊ ಈ ಎಂಟೈರ್ ದೇವಸ್ಥಾನನ ಆ್ಯಕ್ಚುಲಿ ಕಲ್ಲಿಂದಾನೇ ಕಟ್ಟಿರ್ತಕ್ಕಂತಹದ್ದು. ಮತ್ತು ದೇವಸ್ಥಾನದ ಹೊರಗಡೆಗೆ ಬಂದರೆ ಇದು ನೋಡಿ ಟಾಪ್ ಗೋಪುರ ಅಂತೀವಲ್ಲ. ಸೊ ಟಾಪ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ, ಕಲ್ಲಲ್ಲಿ ಕಂಪ್ಲೀಟಾಗಿ ಕಲ್ಲಲ್ಲಿ ಕೆತ್ತನೆ ಮಾಡಿ ಜೋಡಿಸಿರ್ತಕ್ಕಂತಹದ್ದು. ಬಟ್ ನಿಜವಾಗ್ಲೂ ಗ್ರೇಟ್. ಆವಾಗಿನ ಕಾಲಕ್ಕೆ ಅತಿ ಸುಂದರವಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಈ ಥರ ಎಲ್ಲ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ, ಭಾಳ ಕಷ್ಟ ಆಗುತ್ತೆ. ಬಟ್ ಆಗಿನ ಕಾಲದಲ್ಲಿ ನೀವು ನೋಡ್ಬೋದು, ಮೈನ್ಯೂಟ್ ಥಿಂಗ್ಸ್ಗಳನ್ನು ಕೂಡ ಕನ್ಸಿಡರೇಷನ್ಗೆ ತಗೊಂಡು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಕೆತ್ತನೆ ಮಾತ್ರ ಸೂಪರ್ ಆಗಿದೆ. ಸೊ ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ಮೇಲ್ಗಡೆಗೆ ಒಂದು ಸಿಂಹ ಬಂದುಬಿಟ್ಟು ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡ್ತಾ ಇದೆ. ತಪ್ಪೇನಾದರೂ ಮಾಡಿದ್ರೆ ಕರ್ಮ ಬಿಡೋದಿಲ್ಲ ಅನ್ನೋದು ಕೂಡ ಅದೊಂದು ಇಂಡಿಕೇಶನನ್ನು ತೋರಿಸುತ್ತೆ. ಈಗೇನು ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಬಂದುಬಿಟ್ಟು ಶಿವನಿಗೆ ಒಂದು ಅಭಿಷೇಕವನ್ನು ಮಾಡಿದಾಗ ನೀರು ಬಂದು ಕಲೆಕ್ಟ್ ಆಗ್ತಕ್ಕಂತಹ ಒಂದು ಜಾಗ ಆ್ಯಕ್ಚುಲಿ. ಇದು ಬಂದುಬಿಟ್ಟು ದೇವಸ್ಥಾನದ ಪಕ್ಕದಲ್ಲಿ ಇರತಕ್ಕಂತಹ ಒಂದು ಹಳೆಗನ್ನಡದ ಕೆತ್ತನೆ ಆಗಿರುತ್ತೆ. ಸಾಧ್ಯ ಆದರೆ ಈ ಹಳೆಗನ್ನಡವನ್ನು ಓದ್ಬಿಟ್ಟು ಏನು
ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೇವಸ್ಥಾನವನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಅವರೇನೆ ಈ ದೇವಸ್ಥಾನವನ್ನು ಕಂಪ್ಲೀಟಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ದೇವಸ್ಥಾನದ ಎದುರುಗಡೆಗೆ ನಿಮಗೆ ಒಂದು ಮ್ಯೂಸಿಯಂ ಕೂಡ ಇದೆ. ಅಲ್ಲಿ ನಿಮಗೆ ಎಲ್ಲ ತರಹದ ವಿಗ್ರಹಗಳು ಮತ್ತು ಈ ದೇವಸ್ಥಾನದ ಅಕ್ಕಪಕ್ಕ ಏನಾದರೂ ಅವಶೇಷಗಳು ಕಂಡು ಬಂದಲ್ಲಿ ಅದೆಲ್ಲವನ್ನು ತೊಗೊಂಡ್ಬಿಟ್ಟು ಆ ಒಂದು ಮ್ಯೂಸಿಯಮಲ್ಲಿ ಜಸ್ಟ್ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವು ಅಲ್ಲೂ ಕೂಡ ವಿಸಿಟ್ ಮಾಡಿ ನೋಡ್ಬೋದು. ದೇವಸ್ಥಾನದ ಒಂದು ವಿಸಿಟ್ ಮುಗಿದ ನಂತರ ಅಲ್ಲೇ ನಿಯರ್ ಬೈ ಇರತಕ್ಕಂತಹ ಮಂಡಕ್ಕಿ ಅಂಗಡಿಗೆ ಹೋಗ್ಬಿಟ್ಟು ಖಾರ ಮಂಡಕ್ಕಿ ಇವೆಲ್ಲವನ್ನು ಪರ್ಚೇಸ್ ಮಾಡಿಕೊಂಡು ನಂತರ ನಮ್ಮ ಪ್ರಯಾಣವನ್ನು ಶಿರಾಳಕೊಪ್ಪದ ಕಡೆಗೆ ಬೆಳೆಸಿದ್ವಿ. ಸೊ ಶಿರಾಳಕೊಪ್ಪದಲ್ಲಿ ಸುಧಾ ಹೋಟೆಲ್ ಅಂತ ಭಾಳ ಫೇಮಸ್ ಇದೆ, ತುಂಬ ವರ್ಷಗಳಿಂದ ಇದೆ. ಸೊ ಅಲ್ಲಿ ಎಸ್ಪೆಷಲಿ ದೋಸೆ ಭಾಳ ಚೆನ್ನಾಗಿರುತ್ತೆ. ಅಲ್ಲೇ ಬ್ರೇಕ್ಫಾಸ್ಟನ್ನು ಮಾಡಿದ್ವಿ. ಸೊ ಅದ್ವೈತ್ ಕೂಡ ಇಡ್ಲಿ ಎಲ್ಲ ಚೆನ್ನಾಗಿ ತಿಂದ, ಭಾಳ ಟೇಸ್ಟಿಯಾಗಿರುತ್ತೆ ಅಲ್ಲಿ ಬ್ರೇಕ್ಫಾಸ್ಟ್. ಸೊ ಎಸ್ಪೆಷಲಿ ದೋಸೆ ಕೂಡ ತುಂಬ ಕ್ರಿಸ್ಪಿ ಸಾಫ್ಟ್ ಮತ್ತು ಭಾಳ ಚೆನ್ನಾಗಿರುತ್ತೆ. ಕ್ರೌಡು ಕೂಡ ಅಷ್ಟೇ ಇತ್ತು. ಸೊ ಅಲ್ಲಿ ಮಸಾಲೆ ದೋಸೆ ಎಲ್ಲನೂ ತಿಂದ್ಕೊಂಡು ನಂತರ ಮನೆ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ನಿಮಗೆ ಹೇಗೆ ಅನ್ನಿಸ್ತು ಬಳ್ಳಿಗಾವಿಯ ದೇವಸ್ಥಾನ? ಸೊ ನೀವೇನಾದರೂ ಈ ಸೈಡ್ ವಿಸಿಟ್ ಮಾಡಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.